ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಅಮೃತ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಎಣ್ಣೆಗಾಯಿ ಬದನೆಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಅಡಿಕೆಗಾತ್ರದ ಹುಣಸೆ ಹಣ್ಣು, ಬೆಲ್ಲ, 2 ಟೇಬಲ್ ಸ್ಪೂನ್ ಹುರ್ಕೊಂಡ್ಬಿಟ್ಟು ರುಬ್ಕೊಂಡಿರೋ ಶೇಂಗಾ, 2 ಟೇಬಲ್ ಸ್ಪೂನ್ ಗುರೆಳ್ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ, 10-12 ಬೆಳ್ಳುಳ್ಳಿ, 1 ಸ್ಮಾಲ್ ಬೌಲ್ ಕೊಬ್ಬರಿ, ಕೊತ್ತಂಬರಿ ಮತ್ತು ಕರಿಬೇವು, 1/4 kg ಬದನೆಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು 2-3 ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಕರಿಬೇವು ಮತ್ತು ಕೊಬ್ಬರಿ ರುಬ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಹುಣಸೆ ಹಣ್ಣು, ಕೊತ್ತಂಬರಿ, ಶೇಂಗಾ ಪುಡಿ, ಹುಚ್ಚೆಳ್ಳು ಖಾರದ ಪುಡಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಚಿಲ್ಲಿ ಪೌಡರ್, ಇದನ್ನೆಲ್ಲ ಹಾಕಿ ರುಬ್ಕೊತಿದ್ದೀನಿ. ನಂತರ ರುಬ್ಕೊಂಡಿರೋ ಮಸಾಲಕ್ಕೆ ಈರುಳ್ಳಿ, ಇಂಗು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕಿಲ್ಲ ನಾನು, ಗಟ್ಟಿಯಾಗೇ ಇರಲಿ. ರುಬ್ಕೊಂಡಿರೋ ಮಸಾಲಾನ ಕಟ್ ಮಾಡಿರೋ ಬದನೆಕಾಯಲ್ಲಿ ತುಂಬ್ಕೋಬೇಕು. ಒಂದು ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಮಸಾಲ ತುಂಬ್ಕೊಂಡಿರೋ ಬದನೆಕಾಯಿ ಫ್ರೈ ಮಾಡ್ಕೋಬೇಕು. ಮಿಕ್ಕಿರೋ ಮಸಾಲ ಹಾಕ್ಕೊಂಡು 8-10 ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು. ನಂತರ ಮಿಕ್ಸ್ ಮಾಡ್ಕೋಬೇಕು. ನಂತರ ಮಸಾಲ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಿದ್ದೀನಿ. ಈಗ ಟೇಸ್ಟ್ ನೋಡಿ, ಉಪ್ಪು ಕಮ್ಮಿ ಆಗಿದ್ದರೆ ಸೇರಿಸ್ಕೊಳ್ಳಿ. ನಾನು ರುಬ್ಬುವಾಗಲೇ ಹಾಕಿದ್ದೆ, ಉಪ್ಪು ಕರೆಕ್ಟ್ ಆಗಿದೆ. ಸೊ ಈಗ ಉಪ್ಪು ಹಾಕಲಿಲ್ಲ ನಾನು. ಮತ್ತೆ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿದರೆ ರುಚಿಯಾಗಿರೋ ಎಣ್ಣೆ ಬದನೆಕಾಯಿ ರೆಡಿ.